ಆಗಿ 1,01,39,458 ರೂಪಾಯಿಯನ್ನ ಖರ್ಚನ್ನ ಆಗಿರ್ತಕ್ಕಂಥದ್ದು. ಡಂಬಾಚಾರ ಡಾಂಬಿಕತೆಯೇ ಬಂಡವಾಳ ಮಾಡಿಕೊಂಡಿರುವ ಪಂಚಾಯತ್ ಅಧಿಕಾರಿಗಳು ಗ್ರಾಮ ಸಭೆ ನಡೆಸುವ ಮೂಲಕ ಜನರನ್ನ ಮಳ್ ಮಾಡುವ ಕೆಲಸ ಮಾಡಿದ್ದಾರೆ. ಗ್ರಾಮ ಸಭೆಯಲ್ಲಿ ಸರಿಯಾದ ಮಾಹಿತಿ ನೀಡುವ ಮೂಲಕ ಜನರನ್ನ ಜ್ಞಾನವಂತರಾಗಿ ಮಾಡುವ ಕೆಲಸವನ್ನ ಬಿಟ್ಟು ಜನರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡಿದ್ದಾರೆ. ಸರಿಯಾದ ಕೆಲಸಗಳ ಮಾಹಿತಿ, ಸರಿಯಾದ ಉದ್ಯೋಗ ಖಾತ್ರಿ ಮಾಹಿತಿ ನೀಡದೆ ಜನರಿಗೆ ದಾರಿ ತಪ್ಪಿಸುವ ಕೆಲಸ ಮಾಡುವ ಮುಖಾಂತರ ಮಣ್ಣೆರಚುವ ಕೆಲಸ ಮಾಡಿದ್ದಾರೆ. ಕಂಪ್ಲೇಂಟ್ ಮಾಡಲು ಬಂದವರಿಗೆ ಬಣ್ಣದ ಮಾತು ಹೇಳಿ ಸರಿಯಾಗಿ ಅಮರಿಸಿದ್ದಾರೆ ಅಂತ ಹೇಳ್ಬೋದು. ಸೊ ಬೇಟಬಾಲಕುಂದ ಗ್ರಾಮದಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಇಂಥದ್ದೊಂದು ಘಟನೆ ಆಗಿರುವಂಥದ್ದು. ಅಧಿಕಾರಿಗಳ ದುರ್ವರ್ತನೆ ಗೋಮುಖ ವ್ಯಾಘ್ರರಂತೆ ಕಂಡದ್ದು ದುರಂತವೇ ಸರಿ. ನಿಮ್ದು ಆಧಾರ್ ಕಾರ್ಡು ಕರೆಕ್ಟ್ ಆಗಿ ಮಾಡಿಸ್ಕೊಂತಂದು ಕೊಡಿ, ನಿಮ್ಮ ಅಕೌಂಟಿಗೆ ರೊಕ್ಕ ಜಮಾ ಆಯ್ತು, ನಿಮ್ ಕೆಲಸ ಕೊಡ್ತಾರ. ಅರೇ ಸಾಹೇಬ್ರೆ ಏನ್ ಹೇಳತ್ತೀರಿ, ವರ್ಕ್ ಆಗ್ಲತ್ತದ. ನಮ್ಮಲ್ಲಿ ಉದ್ಯೋಗ ಖಾತ್ರಿದಾಗ ಅಕೌಂಟ್ ಮ್ಯಾಗ ರೊಕ್ಕ ಹೋಗಲ್ಲ, ಅಕೌಂಟ್ ನಂಬರ್ ಬೇಕು. ಆದ್ರೆ ಆಧಾರ್ ನಂಬರ್ ಮ್ಯಾಗೆ ಜಮಾ ಆಯ್ತಾವ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ತಪ್ಪು ಕೊಟ್ಟಿ ಅಮೇರಿಕಾದಾಗ ಹೋಗಿ ನಮ್ಮ ಊರ್ದವ್ರು ಯಾರ ಉಳಿದಿನವ್ರು ಇದ್ರು ಅಂದ್ರೆ ಅವ್ರಿಗೆ ಜಮಾ ಆಯ್ತಾವ. ಈಗ ಹೇಳಕ್ ನೀವು ತೋರಿ ಹಿಂಗಾದ್ರೆ ಅದು उद्योग खाते हैं जी, किनके खेत में करे, कौन सा केली में करे, कितना दिया करते हैं. एक मिनट बैठो, बैठो बैठो, अभी मैं बोलता हूँ. बैठो जी, बैठो. अब क्या करेंगे नहीं बोलिए. ನಾ ಕೊಡ್ತೀನಿ, ಇವರು ರೊಕ್ಕ ಹಾಕ್ತಾರಂತ ನೀವು अभी लेके आओ ना पैसा. ए अಮ್ಮ ನೀ ಏನ್ ಮಾಡ್ಕೊಳದ, ನಾನು ಪ್ರಿಂಟ್ ತಗೊಂಬ ಹಾಕಿಸ್ತಾ अभी अಮ್ಮ सुनो, ನೀವು ಮಾತಾಡ್ಬೇಡ್ರಿ, ನೀವು ಮಾತಾಡಿದ್ರೆ ಜಗಳ ಚಾಲು ಆಯ್ತು. ನೀವು ಯಾರು ಹೊರಗಿನವ್ರು ಮಾತಾಡ್ಬೇಡ್ರಿ, ನಾವು ಮಾಡ್ತೀವಿ. ಅಮ್ಮ ಯಾಕ ನನ್ನ ಮೇಲೆ ಸಿಟ್ಟು ಮಾಡಿ ಅವ್ರಿಗೆ ಬರ ಅವ್ರಿಗೆ ಮೂರ್ನಾಗ ನಿಮ್ಮ ನಾವು ಹೋಯ್ತಿಲ್ಲ हमको अरे हम माफी चाहते हैं उनसे, ठीक है. ಅವ್ರ ಕಡೆ ನಾನು ನಿಮ್ಗೆ ಕ್ಷಮೆ ಕೇಳ್ತೀನಿ, ದಯವಿಟ್ಟು ಮಾತಾಡಬೇಡ್ರಿ. ನಾನು ನಿಮ್ಗೆ ಹೇಳ್ತೀನಿ, ನಿಮ್ಮ ಸಮಸ್ಯೆ ಬಗೆಹರಿಬೇಕಾಯ್ತಲ್ಲ, ನಿಮ್ಮ ಪಾಸ್ಬುಕ್ ತಗೊಂಡ್ಬನ್ನಿ. हम क्या बोल रहे हैं, अरे वो जमा हो गए जी, वो चेक करके आपको देंगे, लेके आओ. 2022-23 ಸಾಲಿಂದು 2022 ಏಪ್ರಿಲ್ 1ನೇ ತಾರೀಕಿನಿಂದ 2023 ಮಾರ್ಚ್ 31ನೇ ತಾರೀಕಿನಿಂದವರೆಗೆ ಮಾತ್ರ ನಾನು ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಈ ಏಪ್ರಿಲ್ ಇಂದ ಈ ಡಿಸೆಂಬರ್ ವರೆಗೂ ಯಾವುದೂ ಮಾಹಿತಿ ನೀಡೋದು ಇಲ್ಲ. ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಟೋಟಲ್ ಆಗಿ 1,01,39,458 ರೂಪಾಯಿಯನ್ನ ಖರ್ಚನ್ನ ಆಗಿರ್ತಕ್ಕಂಥದ್ದು. ಇದು ಉದ್ಯೋಗ ಖಾತ್ರಿ ಯೋಜನೆ ಒಳಗ ಟೋಟಲ್ ಆಗಿ ಇಲ್ಲಿರ್ತಕ್ಕಂತಹ ಕಾಮಗಾರಿಗಳು 135 ಕೆಲಸಗಳು. ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ 1 ವರ್ಷದ ಅವಧಿಯಲ್ಲಿ 135 ಕಾಮಗಾರಿಗಳು. ಇಷ್ಟು ಹಣವನ್ನ ಖರ್ಚನ್ನ ಆಗಿರ್ತಕ್ಕಂಥದ್ದು. ಇದರಲ್ಲಿ ನಿಮ್ಮ
ತೋಟಗಾರಿಕೆ ಇಲಾಖೆ ಇದೆ, ಅರಣ್ಯ ಇಲಾಖೆ ಇದೆ, ಸಣ್ಣ ನೀರಾವರಿ ಇಲಾಖೆ ಇದೆ, PRE ಇಲಾಖೆ ಇದೆ. ನಿಮ್ಮ ಗ್ರಾಮ ಪಂಚಾಯತ್ಗೆ ಕೇವಲ 131 ಕಾಮಗಾರಿಗಳನ್ನು ಸಂಬಂಧಪಟ್ಟಿರ್ತಕ್ಕಂಥದ್ದು. ಇದರಲ್ಲಿ ವೈಯಕ್ತಿಕ ಕಾಮಗಾರಿಗಳು ಮತ್ತು ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕಾಮಗಾರಿಗಳು. ಈ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಹಣವನ್ನು ಎಷ್ಟು ಖರ್ಚನ್ನಾಗಿರ್ತಕ್ಕಂಥದ್ದು ಅದು ಕೇವಲ ಗ್ರಾಮ ಪಂಚಾಯತ್ ಅಂತಂದ್ರೆ 92,44,387 ರೂಪಾಯಿಯನ್ನು ಮಾತ್ರ ಖರ್ಚನ್ನ ಆಗಿರ್ತಕ್ಕಂಥದ್ದು. ಅದರಲ್ಲಿ ನಮಗೆ 7 ಕಡತಗಳನ್ನ ಕೊಟ್ಟಿಲ್ಲ. ಇಲ್ಲಿ ಗ್ರಾಮ ಪಂಚಾಯತ್ದವರು 4 ಕಡತ ಕೊಟ್ಟಿಲ್ಲ. ಅನಂತರ ಕೃಷಿ ಇಲಾಖೆ, MI ಇಲಾಖೆ, PRE ಇಲಾಖೆ ಸಂಬಂಧಪಟ್ಟಿರ್ತಕ್ಕಂಥದ್ದು 3 ಕಡತಗಳನ್ನ ನೀಡದೇ ಇರುವ ಸಲುವಾಗಿ ಅದು ಆಕ್ಷೇಪಣೆಯಲ್ಲಿ ಇಟ್ಟಿರ್ತಕ್ಕಂಥದ್ದು ಮಾಹಿತಿಯನ್ನ ನಾನು ಈ ಒಂದು ಸಭೆಯಲ್ಲಿ ಹಾಕ್ತಕ್ಕಂಥದ್ದು. ಇನ್ನ ಈ 131 ಕಾಮಗಾರಿಗಳ ಹೆಸರುಗಳು ಕೂಡ ನಾನು ಹೇಳ್ತೀನಿ. ಅದರ ಜೊತೆಗೆ ಆಕ್ಷೇಪಣೆ ಮತ್ತು ವಸೂಲಾತಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿಯನ್ನು ಕೂಡ ನಾನು ನಿಮಗೆ ನೀಡ್ತೀನಿ. ವಿಲೇಜ್ ವೈಸ್ ಎಲ್ಲ ಟೋಟಲಿ ಹೇಳ್ತೀನಿ ಸರ್. ಹಾಂ ರೀ, ಬೆಡ್ ಬಾಲ್ಕುಂದದು ಅಷ್ಟೇ ಬೇಕಾ ನಿಮ್ಗೆ? ಬೆಡ್ ಬಾಲ್ಕುಂದದು ಅಷ್ಟೇ ಬೇಕಾ? ಓಕೆ, ಎಲ್ಲರೇ ಹೇಳಬೇಕು, ಬಟ್ ಸಪ್ರೇಟ್ ಹೇಳ್ತಾರೆ. ಓಕೆ ಓಕೆ ಸರ್. ಯಾಕಂದ್ರೆ ಕಾಮ